ಶಿಲೆಯದೆಪ್ಪವನೇರಿ ಜಲವದಾಂಟುವೆನೆಂಬ ಬಲುಮೂಢತನವ ತೊಲಗಿಸುತ್ತನೇನೆನ್ನ ಸಲವು ಶ್ರೀ ಗುರುವೇ ಕೃಪೆಯ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಪ್ರಮಥರನ್ನ, ಜಂಗಮಜ್ಯೋತಿ ಮುರುಗೇಂದ್ರ ಮಹಾಶಿವಯೋಗಿಗಳನ್ನು, ಕಾರ್ಯಕ್ಕೆ ಕಾರಣೀಭೂತರಾಗಿರುವಂಥ ಚನ್ನವೃಷಭೇಂದ್ರ ಶಿವಯೋಗಿಗಳನ್ನು ಎನ್ನುವ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ, ಶಾಂತಿ ಮಂತ್ರದ ಪ್ರತಿರೂಪವಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಜ್ಞಾನಮೂರ್ತಿಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಮಾತೋಶ್ರೀಯವರಲ್ಲಿ ಸೇರಿರುವಂಥ ಎಲ್ಲ ಶರಣ ಬಂಧುಗಳೇ, ಕಾರ್ಯಕರ್ತರೇ, ಅವರಿವರೆನ್ನದೇ ಎಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗ್ತಾ ಇರತಕ್ಕಂಥ ಆ ಮಹಾಚೇತನಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತಿನ 42ನೇ ವೇದಾಂತ ಪರಿಷತ್ತಿನ 4ನೇ ದಿನದ ಸಾಯಂಕಾಲದ ಕಾರ್ಯಕ್ರಮ ಸುಪಾತ್ರದಾನೇನ ಭವೇದನಾಢ್ಯ ಅಂತ ಸುಭಾಷಿತದ ಒಂದು ಮಾತನ್ನು ಆಧಾರವಾಗಿ ಸರ್ವಪೂಜ್ಯರು ತಮ್ಮ ಅನುಭವಗಳನ್ನು ತಿಳಿಸಿದರು. ಸು ಅಂದರೆ ಸತ್ಕಾರ್ಯಕ್ಕೆ ಅಂತ ಅರ್ಥ ಆಗುತ್ತೆ. ಧನವಂತರು ದಾನವನ್ನು ಯಾವುದಕ್ಕಾಗಿ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು, ಸತ್ಪಾತ್ರಕ್ಕೆ ನೀನು ದಾನವನ್ನು ಮಾಡಿದ್ದಾದರೆ ಅದು ಭೂಮಿಯಲ್ಲಿ ಒಂದು ಬೀಜವನ್ನು ನಾವು ಬಿತ್ತಿದಾಗ ಆ ಬಿತ್ತಿರತಕ್ಕಂಥ ಬೀಜ ಅಂಕುರಿಸಿ ಒಂದು ಫಲವಾಗಿ ಸಾಕಷ್ಟು ಫಲಗಳನ್ನು ಯಾವ ರೀತಿ ಆ ಒಂದು ಬೀಜ ನಮಗೆ ಕೊಡುತ್ತದನೋ ಹಾಗೆ ನಾವು ಮಾಡಿರುವಂಥ ಸತ್ಪಾತ್ರಕ್ಕೆ ಮಾಡಿರುವಂಥ ದಾನ ಅದು ಒಂದಲ್ಲ, ಒಂದಕ್ಕೆ 1000 ಪಟ್ಟಾಗಿ ನಮಗೆ ತಿರುಗಿ ವಾಪಸ್ಸು ಭಗವಂತ ಕೊಡ್ತಾನ. ಅದಕ್ಕಾಗಿ ಮನುಷ್ಯನಾಗಿ ನಾವಿಲ್ಲಿ ಬಂದರಿವೆ ತಂದ ಕೂಡಲೇ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಎಷ್ಟೋ ಜನ್ಮಗಳನ್ನು ತಿರುಗಿ ಕೊನೆಗೆ ಶ್ರೇಷ್ಠವಾಗಿರುವಂಥ ಈ ಮಾನವ ಜನ್ಮವನ್ನು ಪಡ್ಕೊಂಡು ಬರಲಿಕ್ಕೆ ಹಿಂದಿನ ಜನ್ಮದ ಪುಣ್ಯದ ಫಲ ಇದೆ. ಈ ಪುಣ್ಯದ ಫಲದಿಂದ ಜ್ಞಾನವಂತನಾಗಿ ನೀನು ಒಳ್ಳೆಯ ವಿಚಾರದ ಮುಖಾಂತರ ಧರ್ಮವಂತನಾಗಿ ಹಿಂದಿನ ಜನ್ಮದ ಫಲದಿಂದ ಬಂದಿರತಕ್ಕಂಥ ಈ ಸಂಪತ್ತನ್ನು ಸತ್ಪಾತ್ರಕ್ಕೆ ದಾನವನ್ನು ಮಾಡಿದ್ದೆ ಅಂತಂದರೆ ಮತ್ತೆ ಮುಂದೆ ನಿನಗೇನಪ್ಪ ಅಂತಂತ ಸ್ವರ್ಗ ಪದವಿಯನ್ನು. ಸ್ವರ್ಗ ಅಂದರೆ ಯಾವುದು? ಸ್ವರ್ಗ ಅಂದರೆ ಎಲ್ಲೋ ಅದದಂತ ನೀವು ತಿಳ್ಕೋಬೇಡ್ರಿ. ಸ್ವರ್ಗ ಬೇರೆ, ನರ್ಕ ಬೇರೆ, ಪಾತಾಳಲೋಕ ಬೇರೆ, ಗೋಲೋಕ ಬೇರೆ ಅಂತ ವಿಚಾರಕ್ಕೆ ಹೋಗಬೇಡ್ರಿ. ಇಲ್ಲಿ ಸ್ವರ್ಗ ಅಂತಂದರೆ ಬಸವಾದಿ ಪ್ರಮಥರು ಹೇಳ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸತ್ಪಾತ್ರಕ್ಕೆ ದಾನವನ್ನು ಮಾಡುವುದರಿಂದ ಜನ್ಮ ಜನ್ಮದಲ್ಲಿ ಅದು ನಿನಗೆ ಫಲವನ್ನು ಕೊಡುತ್ತದೆ. ಬಾಲ್ಯಲ ಮಹಂತ ಶಿವಯೋಗಿಗಳು ಬಹಳ ಸುಂದರವಾಗಿ ಬರೀತಾರೆ, ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡಡಬೇಕಾತ್ಮ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಪುಣ್ಯದ ಫಲದಿಂದ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಡ್ಕೊಂಡು ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದೀವಿ.
ಈ ಪುಣ್ಯದ ಫಲದ ಮುಖಾಂತರ ಮತ್ತೆ ಪುಣ್ಯವನ್ನೇ ಮಾಡುವಂಥದ್ದನ್ನು ಮಾಡಬೇಕು. ಸುಭಾಷಿತಕಾರ ಇಲ್ಲಿ ಸತ್ಪಾತ್ರಕ್ಕೆ ಮಾಡುವ ದಾನದಿಂದ ಸ್ವರ್ಗಫಲ ಅಂತ ಹೇಳಿದರು. ಇನ್ನು ದಾನವನ್ನು ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ, ದಾನವನ್ನು ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿ ಇದ್ದದ್ದನ್ನು ಏನು ಮಾಡೋದಂದ್ರೆ ಶಿಸ್ತಾಗಿ ಖರ್ಚು ಮಾಡಿ ಮಜಾ ಮಾಡಿ ಮೋಜು ಮಾಡಿ ಹೋಗಿಬಿಟ್ರೆ ಅದು ಏನು ಅಂತಂದ್ರೆ ಬಿಟ್ಟು ಹೋದಂತೆ. ನೀನು ಇಂದಿನ ಪುಣ್ಯದ ಫಲವನ್ನು ಇವತ್ತು ಅನುಭವಿಸಕ ಇದೊಂದು ಜನ್ಮ ಬಂದದ, ಮುಂದೇನದೋ ಗೊತ್ತಿಲ್ಲ ಅಂತೇಳಿ ಮೋಸ ಮಜಾ ಮಾಡಿ ಇದ್ದದ್ದು ಸಂಪತ್ತನ್ನು ಹೆಂಗೆ ಬೇಕಂಗೆ ಖರ್ಚು ಮಾಡಿ ಮುಂದೇನದೋ ಏನಿಲ್ಲೋ ಅಂತ ವಿಚಾರ ಮಾಡದೆ ಎಲ್ಲವನ್ನೂ ಇಲ್ಲಿ ನೀನು ಹಾಳು ಮಾಡಿ ಹೋದಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಅದು ಇಲ್ಲೇ ಬಿಟ್ಟು ಹೋದಿ ಅಂತ. ಮನುಷ್ಯ ಬಿಟ್ಟು ಹೋಗಬೇಕು, ಇಲ್ಲ ಅಂದ್ರೆ ಕೊಟ್ಟು ಹೋಗಬೇಕು. ಎರಡು ಮಾತು ಹೇಳ್ತಾರೆ, ಒಂದು ಬಿಟ್ಟು ಹೋಗು, ಇನ್ನೊಂದು ಕೊಟ್ಟು ಹೋಗು. ಬಿಟ್ಟು ಹೋದಿ ಅಂದ್ರೆ ಇಲ್ಲೇ ಉಳಿದು ಬಿಟ್ಟು, ಕೊಟ್ಟು ಹೋದಿ ಅಂತಂದ್ರೆ ಅದು ಮುಂದೆ ನಿನಗೇನಪ್ಪ ಕಟ್ಟಿಟ್ಟ ಬುದ್ಧಿ ಅಂತ. ಕೊಟ್ಟು ಹೋಗುವುದನ್ನು ಕಲಿಬೇಕು. ಈಗ ಕೊಡಲಿಲ್ಲ ಅಂದ್ರೆ ಏನಾಗ್ತದೆ, ಅದೇ ಸುಭಾಷಿತಕಾರ ಮತ್ತೊಂದು ಮಾತನ್ನು ಬರೀತಾನೆ, ಅದಾನ ದಾನೇನ ಭವೇ ದರಿದ್ರ, ದಾರಿದ್ರ್ಯ ಭವಂತಿ ಕರೋತಿ ಪಾಪಂ, ಪಾಪಂ ಕರೋತಿ ಭವೇ ದರಿದ್ರ. ನೀನು ಕುಡಲ್ಲ ಹಾಳು ಮಾಡಿ ಹೋಗಿಬಿಟ್ಟಿ ಅಂತಂದ್ರೆ ದರಿದ್ರನಾಗಿ ಹುಟ್ಟುತ್ತಿ ಅಂತ. ದರಿದ್ರನಾಗಿ ಹುಟ್ಟೋದ್ರಿಂದ ಏನಾಗ್ತದೆ, ಪಾಪದ ಕಾರ್ಯಗಳನ್ನೇ ಮಾಡಲಿಕ್ಕೆ ಹಸ್ತದ ಮನಸ್ಸು. ಯಾವುದು ನಮಗೆ ಸಿಗುವುದಲ್ಲ ಅದನ್ನು ಪಡಿಬೇಕು ಅಂತ ಅನ್ಯಾಯಗಳನ್ನು ಮಾಡ್ತೀವಿ, ಅನೀತಿಗಳಿಂದ ಸಂಪತ್ತನ್ನು ಗಳಿಸ್ತೀವಿ. ಆ ಸಂಪತ್ತಿನಿಂದ ಏನಾಗ್ತದೆ ಅಂದರೆ ಮತ್ತೆ ಪಾಪನೇ ಪ್ರಾಪ್ತಿಯಾಗ್ತದೆ. ಪಾಪದಿಂದ ಮತ್ತೆ ದರಿದ್ರನಾಗಿ ಹುಡ್ತೀವಿ, ಮತ್ತೆ ಪಾಪವನ್ನು ಮಾಡ್ತೀವಿ. ಅದಕ್ಕಾಗಿ ನೀನು ಅದಾನ ದಾನೇನ ಪವಿತ್ರ ದರಿದ್ರ ಅನ್ನುವಂತೆ ವ್ಯವಹಾರವನ್ನು ಮಾಡಬೇಡ. ಸುಭಾಷಿತಕಾರರು ಎರಡೂ ರೀತಿ ನಿಮಗೆ ಹೇಳ್ತಾರೆ. ಒಂದು, ಸತ್ಪಾತ್ರಕ್ಕೆ ದಾನವನ್ನು ಮಾಡು, ಮಾಡದೆ ಹೋದಿ ಅಂತಂದ್ರೆ ಏನಾಗ್ತದೆ, ದರಿದ್ರನಾಗಿ ಹುಡುಕಿ ಹಾಳ ಮಾಡಿ ಹೋಗ್ತಿ ಅಂತ. ಇಲ್ಲಿ ಬಿಟ್ಟು ಹೋಗೋದಲ್ಲ, ಕೊಟ್ಟು ಹೋಗಬೇಕು. ಕೊಟ್ಟು ಹೋಗೋದಕ್ಕೂ ಬಿಟ್ಟು ಹೋಗೋದಕ್ಕೂ ಭಾಳ ವ್ಯತ್ಯಾಸ. ಕೊಟ್ಟು ಹೋಗೋದಕ್ಕೆ ಬಿಟ್ಟು ಹೋಗೋದಕ್ಕೆ ಭಾಳ ವ್ಯತ್ಯಾಸ. ಬಿಟ್ಟು ಹೋದಿ ಅಂದರೆ ಎಲ್ಲವನ್ನು ಹಾಳು ಮಾಡಿ ಹೋದಿ ಅಂತದ್ರ ಅರ್ಥ. ಕೊಟ್ಟು ಹೋದಿ ಅಂತಂದ್ರೆ ಮುಂದೆ ನಿನಗೆ ಅದು ಕಟ್ಟಿಟ್ಟಿರ್ತಕ್ಕಂಥದ್ದು ಬುದ್ಧಿ. ಅದು ನೀನು ಎದಕ್ಕೆ ಕೊಡಬೇಕು, ಈ ಸತ್ಪಾತ್ರಕ್ಕೆ ದಾನವನ್ನ ತಿಳಿದು ಅರ್ಥೈಸಿ ಮಾಡಬೇಕು. ಭಗವಂತ ಕೊಟ್ಟಾನ ತಂದ ಕೂಡಲೇ ಧನಾಢ್ಯ ಅನ್ನುವಂಥ ಮಾತ್ರಕ್ಕೆ ನಿನಗೆ ಶ್ರೀಮಂತಿಕೆ ಕೊಟ್ಟಾನ, ಸಿರಿ ಸಂಪತ್ತನ್ನು ಕೊಟ್ಟಾನ, ಎಲ್ಲವನ್ನೂ ಕೊಟ್ಟಾನ. ಆ ಕೊಟ್ಟದ್ದರಲ್ಲಿ ಒಂದಿಷ್ಟು ಭಾಗವನ್ನು ಸತ್ಪಾತ್ರಕ್ಕೆ ನೀನು ದಾನವನ್ನು ಮಾಡುವಂತ. ಮಾಡಲಿಲ್ಲ ಅಂತಂದರೆ ದರಿದ್ರನಾಗಿ ಹೋಗ್ತೀನಿ. ಅದಕ್ಕಾಗಿ ಏನು ಮಾಡುವಂತಂದರೆ ನೀನು ಕೊಟ್ಟು ಹೋಗುವುದನ್ನು ಕಲಿಯಂತ. ಕೊಟ್ಟು ಹೋದಿ ಅಂತಂದರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಯಾವತ್ತೂ ಅದನ್ನು ನಿನ್ನ ಕೈ ಬಿಟ್ಟು ಹೋಗೋದಿಲ್ಲ. ಈಗ ಇಬ್ಬರ ದಂಪತಿಗಳಿದ್ರು, ಬಹಳ ದೊಡ್ಡ ಶ್ರೀಮಂತರು. ಹುಟ್ಟಿನಿಂದಲೂ ಅವರ ಬಾಯಲ್ಲಿ ಚಿನ್ನದ ಸ್ಪೂನನ್ನು ಹಿಡ್ಕೊಂಡು, ಚಮಚೆಯನ್ನು ಹಿಡ್ಕೊಂಡು ಊಟ ಮಾಡ್ತಿದ್ರು. ಅಂತಹ ಶ್ರೀಮಂತರು, ಯಾವುದಕ್ಕೂ ಕೊರತೆ ಇರಲಿಲ್ಲ. ವಯಸ್ಸಾದ್ರು, ಮಕ್ಕಳಾದ್ರು, ಮೊಮ್ಮಕ್ಕಳಾದರೂ ಭೋಗ ಭಾಗ್ಯಕ್ಕೇನೂ ಕೊರತೆ ಇಲ್ಲ. ಆದರೂ ಆ ಅಜ್ಜ ಅಜ್ಜಿಗೆ ಏನೋ ಒಂದು ಆಸೆ ಹುಟ್ಟು. ಬರೀ ನಮ್ಮ ಜೀವನ ಸುಖದ ಸುಪ್ಪತ್ತಿಗೆ ಮೇಲೆ ಹೊಂದಿತು, ದುಃಖ ಅನ್ನೋದು ನಮಗೆ ಗೊತ್ತಿಲ್ಲಲ್ಲ. ದುಃಖ ಅನ್ನೋದು ನಮಗೆ ಗೊತ್ತಿಲ್ಲ. ಏನು ಮಾಡಬೇಕು, ಒಂದಿಷ್ಟು ಕಷ್ಟವನ್ನು ಅನುಭವಿಸ್ಬೇಕು, ನೋವನ್ನು ಅನುಭವಿಸ್ಬೇಕು, ದುಃಖದ ಅನುಭವ ಹೆಂಗಿರ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ದಂಪತಿಗಳ ವಯೋವೃದ್ಧರು, 60-70 ವರ್ಷದ ವಯೋವೃದ್ಧರು ವಿಚಾರ ಮಾಡ್ತಾರೆ. ನಾವು ಒಂದಿಷ್ಟು ದುಃಖವನ್ನು ಅನುಭವಿಸಬೇಕು ಅಂತ ಮನುಷ್ಯನೊಳಗೆ ಏನೋ ಇಚ್ಛೆ ಆಯಿತು. ಅವಾಗ ಒಂದು ದಿವಸ ಕುಂತು ಮಾತಾಡ್ತಾ ಇದ್ರು, ಡಂಗುರ ಸಾರ್ತಾ ಇದ್ರು ಊರೊಳಗೆ. ಏನು ಡಂಗುರ ಸಾರ್ತಾ ಇದ್ರು ಅಂದ್ರೆ, ನಾಳೆ ನಮ್ಮ ಮಹಾರಾಜರಿಗೆ, ನಮ್ಮ ರಾಜ್ಯದ ರಾಜಕುಮಾರರಿಗೆ ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮ ಬಹಳ ಭವ್ಯವಾಗಿ ನಡೀತದೆ. ಅದಕ್ಕಾಗಿ ಎಲ್ಲ ಅನುಕೂಲಸ್ಥರು ಶ್ರೀಮಂತರಿಗೆ ವಿಶೇಷವಾಗಿ ಆಹ್ವಾನವನ್ನು ಕೊಟ್ಟು ಡಂಗುರವನ್ನು ಸಾರ್ತಾ ಇದ್ರು. ಅವಾಗ ಆ ದಂಪತಿಗಳು ವಿಚಾರ ಮಾಡಿದರು,
ಇದೊಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ನಾವು ಒಂದಿಷ್ಟು ಕಷ್ಟನ್ನ ನೋವನ್ನು ಅನುಭವಿಸಬೇಕು. ನೋಡ್ರಿ, ಯಾರಾದರೂ ಬೇಡ್ತಾರ ಇದನ್ನು? ದುಃಖ ಬೇಕು ಅಂತ ಯಾರು ಕಷ್ಟ ಬೇಕಂತ ಬೇಡೋದಿಲ್ಲ. ಆದರೂ ಇವರು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ದುಃಖ ಒಂದಿಷ್ಟು ಅನುಭವಿಸಿ ನೋಡಬೇಕು ಅಂತ ಅನಿಸ್ತು. ಅವಾಗ ದಂಪತಿಗಳು ಏನು ಮಾಡಿದ್ರಂದ್ರೆ, ನಾಳೆ ನಮ್ಮ ರಾಜ್ಯದ ರಾಜಕುಮಾರನಿಗೆ ಪಟ್ಟಾಭಿಷೇಕ, ಸುವರ್ಣ ಕಿರೀಟಧಾರಣೆ. ಅದಕ್ಕಾಗಿ ಆ ಸಂದರ್ಭದೊಳಗೆ ನಾವೇನಾದರೂ ಒಂದು ಅಚಾತುರ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಅವಾಗ ನಮ್ಮನ್ನು ಬಂಧಿಸ್ತಾರ, ನಮ್ಮನ್ನು ಜೈಲಿನಲ್ಲಿಡ್ತಾರೆ, ಸೆರೆಮನೆಯಲ್ಲಿಡ್ತಾರೆ. ಅವಾಗ ದುಃಖ ಅನ್ನೋದು ಏನು ನಮಗೆ ಗೊತ್ತಾಗ್ತದೆ ಅಂತ ದಂಪತಿಗಳು ವಿಚಾರ ಮಾಡಿದರು. ಅವಾಗ ಬೆಳಗಿನ ಸಮಯ ಎಲ್ಲ ವ್ಯವಸ್ಥೆ ಆಗಿತ್ತು, ಸಿಂಹಾಸನ ರೆಡಿಯಾಗಿತ್ತು. ಸಿಂಹಾಸನ ಮಗ್ಗಲದಲ್ಲಿ ಸುವರ್ಣದ ಕಿರೀಟವನ್ನು ಇಟ್ಟಿದ್ರು. ದಂಪತಿಗಳು ಹೋಗಿ ಎದುರಿಗೆ ಆಸನದ ಮೇಲೆ ಕುಂತಿದ್ರು. ಆಮೇಲೆ ವೈದಿಕರು ವೇದ ಘೋಷವನ್ನು ಮಾಡ್ತಾ ಇದ್ರು. ಬಹಳ ಚೆನ್ನಾಗಿ ಯಜ್ಞೇನ ಯಜ್ಞಮಯ ಸಂತ ದೇವ ತಾನಿ ಧರ್ಮಾನಿ ಪ್ರಥಮಾನ್ಯಾಸಂತೇಹನಾಂಕಂ ಮೈಮಾನ ಸಚಂದ್ರ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವ. ಏನು ಅದ್ಭುತವಾಗಿರ್ತಕ್ಕಂಥ ವೇದ ಕೋಶದೊಂದಿಗೆ ರಾಜಕುಮಾರನನ್ನ ರಾಜಕೋಶಾಕದೊಂದಿಗೆ ತಂದೆ ಸಿಂಹಾಸನದ ಮೇಲೆ ಕೂಡಿಸಬೇಕು, ಕಿರೀಟ ಧಾರಣೆಯನ್ನು ಮಾಡುವಂಥ ಶುಭಗಳಿಗೆ ಬಂದಿತ್ತು. ಅವಾಗ ರಾಜಕುಮಾರ ಸಮೀಪ ಬಂದ ಕೂಡಲೇ ಆ ಅಜ್ಜಿ ಏನು ಮಾಡಿದ್ರು ಅಂತಂದ್ರೆ, ಇದೇ ಸಮಯವನ್ನು ಸಾಧಿಸಿ ಏನಾದರೂ ಒಂದು ಕೆಟ್ಟ ಕಾರ್ಯವನ್ನು ಮಾಡಬೇಕು ಅಂತ ಏನು ಸಿಂಹಾಸನದ ಪಕ್ಕದಲ್ಲಿ ಸುವರ್ಣದ ಒಂದು ಕಿರೀಟವನ್ನು ಇಟ್ಟಿದ್ರಲ್ಲ, ಬರಾಬರ ಇಬ್ರು ಎದ್ದು ಬಂದವರ ಆ ಕಿರೀಟವನ್ನು ತಮ್ಮ ಎಡಗಾಲಿಂದ ಜೋರಾಗಿ ಒದ್ದು ಬಿಟ್ರಂತೆ. ಇಬ್ರು ಒದ್ದ ಕೂಡಲೇ ಆ ಸುವರ್ಣದ ಕಿರೀಟ ಉಳ್ಳಾಡಕ್ಕಂತ ಎಲ್ಲಿ ಬಿತ್ತು ಅಂದ್ರೆ, ರಾಜಕುಮಾರ ಏನು ಜಯಘೋಷದಿಂದ ಬರ್ತಿದ್ದಿಲ್ಲ, ಹೋಗಿ ಆ ರಾಜಕುಮಾರನ ಕಾಲಿನತ್ತಕ್ಕೆ ಬಿದ್ದು ಕೂಡಲೇ ಅದನ್ನು ಎತ್ಕೋಬೇಕು ಅನ್ನೋದ್ರೊಳಗೆ ಆ ಕಿರೀಟದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮಿಡಿ ನಾಗರ ಹಾವು ಕೂತಿತ್ತಂತೆ. ಆ ಹಾವು ಅದರಿಂದ ಹೊರಗೆ ಬಂದ ಕೂಡಲೇ ರಾಜ ಅದನ್ನು ನೋಡಿ ಗಾಬರಿಯಾಗಿ ಆ ರಾಜಕುಮಾರನ ಎಳೆದುಕೊಂಡ. ಆ ದಂಪತಿಗಳನ್ನು ಕರೆಸಿ ಯಾಕೆ ಹೀಗೆ ಮಾಡಿದ್ವು ಅಂತ ಕೇಳೋದ್ರೊಳಗೆ, ಇಲ್ಲ ನಾವು ಸಹಜ ಮಾಡ್ತೀವತ್ತ ಅಂದಾಗ ಅವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ರಾಜಕುಮಾರನ ಪ್ರಾಣವನ್ನೇ ನೀವು ಉಳಿಸಿರಿ ಅಂತಂದಾಗ ನಿಮಗೆ ನನ್ನ ಅರ್ಧ ರಾಜ್ಯವನ್ನೇ ಕೊಡ್ತನು ಅಂತ ಅಲ್ಲಿ ರಾಜ ಏನು ಮಾಡಿದ್ರೆ ಅವರಿಗೆ ಘೋಷಣೆಯನ್ನು ಮಾಡಿಬಿಡುತ್ತಾರೆ. ನೋಡ್ರಿ, ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲ ನಮ್ಮನ್ನು ಕೈ ಬಿಟ್ಟು ಹೋಗಿ ಅಂದರೆ ಎಂದೂ ಬಿಟ್ಟು ಹೋಗೋದಿಲ್ಲ. ನಾವು ಏನೇ ಮಾಡಿದರೂ ಸಹಿತ ಏನಾಗ್ತದೆ ಅಂತಂದರೆ, ಮುಟ್ಟಿದ್ದೆಲ್ಲ ಮಣ್ಣು ಹೊಣ್ಣಾಗಿಪ್ಪುವುದು. ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿಪ್ಪುದು, ಪುಣ್ಯ ಉಳ್ಳ ಕಾಲಕ್ಕೆ ಮಣ್ಣು ಹೊಣ್ಣಪ್ಪುದು ಅಂತ ಬರೀತಾರೆ. ಅದಕ್ಕಾಗಿ ನೀ ಮಾಡಿದ ಪುಣ್ಯದ ಫಲ ಇತ್ತು ಅಂತಂದರೆ ನೀ ಏನು ಮುಟ್ಟಿದರೂ ಸಹಿತ ಅದು ಹೊಣ್ಣಾಗಿ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಇಂದಿನ ಮಾಡಿದ ಪುಣ್ಯವನ್ನು ನಾವು ಹಿಂದುಣಬೇಕು, ಇಂದು ಮಾಡಿರ್ತಕ್ಕಂಥ ಪುಣ್ಯದ ಫಲವನ್ನು ಮುಂದುಣಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಸತ್ಪಾತ್ರಕ್ಕೆ ದಾನವನ್ನು ಮಾಡಿದೆ ಅಂತಂದ್ರೆ ಜನ್ಮ ಜನ್ಮದಲ್ಲಿ ಆ ಭಗವಂತನಿಗೆ ಸುಖದ ಸುಪ್ಪತ್ತಿಗೆಯನ್ನೇ ಕೊಡ್ತಾನೆ ಹೊರತು ಯಾವತ್ತೂ ದುಃಖ ಅದು ನಿಮಗೆ ಪ್ರಾಪ್ತಿ ಆಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಸತ್ಪಾತ್ರದ ದಾನ ಯಾವುದು ಅಂತಂದರೆ ಸ್ವರ್ಗದ ಪದವಿ. ಸ್ವರ್ಗ ಅಂತಂದರೆ ಯಾವುದೂ ಅಲ್ಲ, ಈ ಒಂದು ಏನು ಯೋಗ ಮಂಟಪದಲ್ಲಿ ಇಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಏನು ಈ ವೇದಾಂತ ಪರಿಷತ್ತಿನ ಮಂಟಪದಲ್ಲಿ ಕೂತು ಆನಂದವಾಗಿ ಮಹಾತ್ಮರ 4 ಹಿತ ವಚನಗಳನ್ನು ಏನು ಕೇಳ್ತಾ ಇರಲಿಲ್ಲ, ಇದೇ ಸ್ವರ್ಗ, ಇದಕ್ಕಿಂತ ಬೇರೆ ಸ್ವರ್ಗ ಮತ್ತಾವುದು ಇಲ್ಲ ಅನ್ನುವಂಥ ಸಂದರ್ಭವನ್ನು ಹೇಳ್ತಾ, ಬಹುಶಃ ಅಪ್ಪವರ ಸಾನ್ನಿಧ್ಯದಲ್ಲಿ, ಭಾರತೀಯ ಅಪ್ಪವರ ಸಾನ್ನಿಧ್ಯದಲ್ಲಿ ಖುದ್ದ ಆನಂದವಾಗಿ ಕೇಳುವುದೇ ಇದೇ ನಿಜವಾಗಿರ್ತಕ್ಕಂಥ ಸ್ವರ್ಗ. ಸ್ವರ್ಗವ ಎಲ್ಲದ ಅಂತ ಹುಡುಕಾಡ್ಕೊತ ಹೋಗಬೇಡ್ರಿ, ಪುಣ್ಯದ ಕ್ಷೇತ್ರ ಎಲ್ಲಿ ಅಂತ ಹುಡುಕಾಡ್ಕೊತ ಹೋಗಬೇಡ್ರಿ. ಎಲ್ಲದ ಪುಣ್ಯದ ಕ್ಷೇತ್ರ ಅಂತಂದರೆ ಇಲ್ಲೇ ಪುಣ್ಯದ ಕ್ಷೇತ್ರ ಅದ. ಯಾಕಪ್ಪ ಅಂತಂದರೆ ಅಲ್ಲಮಹಾಪ್ರಭು ದೇವರು ಒಂದು ಮಾತನ್ನು ಬರೀತಾರೆ, ಕಂಡುದ್ದ ಹಿಡಿಯಲೊಲ್ಲದೆ ಕಾಣುವುದುದ್ದ ನರಸಿ ಹಿಡಿದೆಯನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದ್ದನ್ನೇ ಕಂಡು
ಗುರುಪಾದವ ಹಿಡಿದಲ್ಲಿ ಕಾಣದುದ್ದ ಕಾಣಬಹುದು ನೋಡ ಗುಹೇಶ್ವರ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಅಲ್ಲಮ ಪ್ರಭುಗಳು ವ್ಯೋಮಮೂರ್ತಿ ಅಲ್ಲಮರು ಹೇಳ್ತಾರೆ. ಅದಕ್ಕಾಗಿ ಕಾಣದೇ ಇರತಕ್ಕಂಥ ಆ ದೇವರನ್ನು ಹುಡುಕೊಂಡು ಹೋದರೆ ನಿಮಗೆ ದುಃಖ, ಬಳಲಿಕೆ, ತೊಂದರೆ, ನೋವುಗಳೇ ಸಿಗ್ತಾ ಹೊರತು ಯಾವತ್ತೂ ದೇವರ ಕಾಣುವುದಿಲ್ಲ. ಕಾಣದೇ ಇರ್ತಕ್ಕಂಥ ಆ ಭಗವಂತನನ್ನ ನೀವು ಕಾಣಬೇಕು ಅಂದರೆ ಕಂಡುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ್ದು ಕಾಣಬಹುದು ನೋಡ. ಕಾಣದೇ ಇರ್ತಕ್ಕಂಥ ಆ ದೇವರನ್ನು ನೀನು ಕಾಣಬೇಕು ಅಂತಂದ್ರೆ ನಮ್ಮ ಎದುರಿಗೆ ಇರ್ತಕ್ಕಂಥ ಆ ಗುರುವಿನ ಪಾದವನ್ನು ನಾವು ಹಿಡಿದೀವಿ ಅಂತಂದ್ರೆ ಆ ಕಾಣದೇ ಇರ್ತಕ್ಕಂಥ ದೇವರು ನಮ್ಮ ಎದುರಿಗೆ ಇರ್ತಾನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ಸುಪಾತ್ರದಾನೇನ ಭವೇದನಾಢ್ಯ ಅನ್ನುವಂಥ ಮಾತು ಇದು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಬರೀ ಸಂಪತ್ತು ಭಗವಂತ ಕೊಟ್ಟಾನಂತಂದ್ರೆ ಈ ಸಂಪತ್ತು ಬಂದದ್ದು ಎದರಿಪ್ಪ ಅಂತಂದ್ರೆ ನೀ ಮಾಡಿದ ಪುಣ್ಯದ ಫಲದಿಂದ ಈ ಸಂಪತ್ತು ನಿನಗೆ ದೊರಕ್ಯದ. ಅದಕ್ಕಾಗಿ ಧನವಂತನಾಗಿ ಹುಟ್ಟಿದ್ಯಾ, ಸಂಪತ್ತವಂತನಾಗಿ ಹುಟ್ಟಿದ್ಯಾ, ಶ್ರೀಮಂತನಾಗಿ ಹುಟ್ಟಿದ್ಯಾ. ಅದಕ್ಕಾಗಿ ಈ ಶ್ರೀಮಂತಿಕೆ ಮತ್ತು ಸಿಗಬೇಕು ಅಂತಂದ್ರೆ ನೀನು ಏನು ಮಾಡುತ್ತಂದ್ರೆ ಸತ್ಪಾತ್ರಕ್ಕೆ ದಾನವನ್ನೇ ಮಾಡುವಂಥವನಾಗುವಂಥ ಮಾತನ್ನ ಹೇಳ್ತಾ, ಆ ಕಾಣದೇ ಇರ್ತಕ್ಕಂಥ ಭಗವಂತನ ನೀವು ಕಾಣೋದಕ್ಕಾಗಿ ಈ ಒಂದು ಕ್ಷೇತ್ರ, ಈ ಏನು ವೇದಾಂತ ಪರಿಷತ್ತದಲ್ಲ, ಈ ವೇದಾಂತ ಪರಿಷತ್ತು ಅನ್ನತಕ್ಕಂಥದ್ದು ಈ ಪರಿಷತ್ತವೇ ಇದೇ ಸ್ವರ್ಗ, ಗುರು ಸಾನ್ನಿಧ್ಯವೇ ಸ್ವರ್ಗ. ಅದಕ್ಕಾಗಿ ಹರನಿಂದಲದಿಕ್ಕ ಸದ್ಗುರು ಎಂಬುದನ್ನು ಕೇಳಿ, ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನು, ಕರುಣದಿಂದ ಜನಗೆ ಕೃಪೆಯಾಗುವಂಥ ಗುರು ಕೃಪೆಗೆ ನಾವು ಪಾತ್ರರಾಗಬೇಕು. ಹರನಕ್ಕಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಗುರುನಾಥನ ಸಾನ್ನಿಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಪರಮ ಪೂಜ್ಯರ ಈ ಸಾನ್ನಿಧ್ಯವೇ ನಿಜವಾಗಿರ್ತಕ್ಕಂಥ ಸ್ವರ್ಗ. ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ ಅನ್ನುವಂಥ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀವಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಧನ್ಯವಾದಗಳು.